ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತಮ್ಮ ಅಭ್ಯಾಸನ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಯಾಕಂದರೆ ಈಗ ಆಲ್ರೆಡಿ ನಾವು ನೋಡ್ತಾ ಇರೋ ಹಾಗೆ ಒಂದೊಂದೇ ನೋಟಿಫಿಕೇಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಹಂಗಾಗಿ GPST ಮತ್ತು HST ಕೂಡ ಬರೋ ನಿರೀಕ್ಷೆಗಳು ಕೂಡ ಜಾಸ್ತಿ ಇರೋದ್ರಿಂದ ನಾವು ಅಭ್ಯಾಸನ ಇನ್ನೂ ಚುರುಕುಗೊಳಿಸಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರೈಸ್ ಶಾಲೆಗಳಲ್ಲಿ ಕಾಲ್ ಮಾಡಿರೋಂತಹ 767 ಶಿಕ್ಷಕರ ಹುದ್ದೆಗಳ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳೋಣ ಅಂತ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಕ್ರೈಸ್ ಅಂದರೆ ಏನು ಅನ್ನೋದು ತಿಳಿಬೇಕಾಗುತ್ತೆ. ಫಸ್ಟು ಈ ಕ್ರೈಸ್ ಅಂದರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂತ ಇದು ಫುಲ್ ಮೀನಿಂಗ್ ಬರುತ್ತೆ. ಸೊ ಈ ಒಂದು ಕ್ರೈಸ್ ಹ್ಯಾಂಡ್ ಓವರಲ್ಲಿ ಈ ಕ್ರೈಸ್ ಸಂಸ್ಥೆ ಅಡಿಯಲ್ಲಿ ಯಾವೆಲ್ಲ ಶಾಲೆಗಳು ಬರ್ತವೆ ಅಂತ ನೋಡೋದಾದರೆ, ಕರ್ನಾಟಕ ವಸತಿ ಸಂಸ್ಥೆಗಳ ಸಂಘ, ಈ ಒಂದು ಸಂಘದಡಿಯಲ್ಲಿ ಯಾವ್ಯಾವ ಶಾಲೆಗಳು ಬರ್ತವೆ ಅಂತ ನೋಡೋದಾದರೆ, ಈ ಒಂದು ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ, ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ವಸತಿ ಶಾಲೆ, ಈ ಥರ ರೆಸಿಡೆನ್ಷಿಯಲ್ ಹಾಸ್ಟೆಲ್ ಮೊರಾರ್ಜಿ ದೇಸಾಯಿ ಈ ಥರ ಇರ್ತಾವಲ್ಲ, ಈ ಥರ ಒಂದು ಶಾಲೆಗಳಲ್ಲಿ ಶಿಕ್ಷಕರನ್ನು 767 ಶಿಕ್ಷಕರನ್ನು ನೋಟಿಫಿಕೇಷನ್ ಕಾಲ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನಾವು ಕೂಡ ತಯಾರಾಗಬೇಕಾಗುತ್ತೆ. ಅಧಿಸೂಚನೆ ಹೊರಡಿಸಿರೋದ್ರಿಂದ ನಾವು ಕೂಡ ಚೆನ್ನಾಗಿ ಅಭ್ಯಾಸನ ಮಾಡಿಬಿಟ್ಟು ಈ ಒಂದು ಎಕ್ಸಾಮಿಗೆ ತಯಾರಾಗಬೇಕಾಗುತ್ತೆ. ಫ್ರೆಂಡ್ಸ್, ಈ ಒಂದು ಶಾಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟನ್ನು ಡಿವೈಡ್ ಮಾಡಿದ್ದಾರೆ ಯಾವ ಸಬ್ಜೆಕ್ಟಿಗೆ ಅಂತ ನೋಡೋದಾದರೆ, ನಾವು ಫಸ್ಟು ಕನ್ನಡ ಶಿಕ್ಷಕರನ್ನ 103 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಒಟ್ಟು 103 ಹುದ್ದೆಗಳು. ಈ ಒಂದು ಕನ್ನಡ ಶಿಕ್ಷಕರಿಗೆ ಏನು ಅರ್ಹತೆ ಬೇಕಪ್ಪ ಅಂದರೆ, ಡಿಗ್ರಿ ಆಪ್ಷನಲ್ ಕನ್ನಡ ಓದಿರಬೇಕಾಗುತ್ತೆ. ಅಥವಾ ನಾವು ಡಿಗ್ರಿಯಲ್ಲಿ ಏನಾದರೂ ಆಪ್ಷನಲ್ ಕನ್ನಡ ಓದಲಿಲ್ಲ ಅಂದರೆ PGಯಲ್ಲಿ ಆಪ್ಷನಲ್ ಸಬ್ಜೆಕ್ಟಾಗಿ ನಾವು ಕನ್ನಡ ಸಬ್ಜೆಕ್ಟನ್ನು ತಗೊಂಡು ಸ್ಟಡಿ ಮಾಡಿರಬೇಕಾಗುತ್ತೆ. ಅಂದರೆ ಪೋಸ್ಟ್ ಗ್ರ್ಯಾಜುಯೇಟಲ್ಲಿ ಅಥವಾ ಸ್ನಾತಕೋತ್ತರ ಪದವಿ ಅಂತಲೇ ಹೇಳ್ತೀವಲ್ವ ಅಲ್ಲಿ. ಹಾಗೆ BEd ಕೂಡ ಕನ್ನಡ ಮೆಥಡಲ್ಲಿ ನಾವು BEd ಮಾಡಿರಬೇಕಾಗುತ್ತೆ. ಇದ್ರ ಜೊತೆಗೆ CET ಅಥವಾ CTET ಈ ಒಂದು ಪರೀಕ್ಷೆಗಳನ್ನು ಪಾಸ್ ಮಾಡಿರಬೇಕಾಗುತ್ತೆ. ಇವರು ಮಾತ್ರ ಈ ಒಂದು ಕನ್ನಡ ಭಾಷೆ ಶಿಕ್ಷಕರಾಗೋಕ್ಕೆ ಅರ್ಹರಾಗ್ತಾರೆ. ಇಲ್ಲಿ ಪೇಪರ್ ಬಂದುಬಿಟ್ಟು 2 ಪೇಪರ್ ಕೊಡ್ತಾರೆ. ಒಂದು GK ಪೇಪರ್ ಮಾಮೂಲಿ ಇರುತ್ತೆ. GKಯಲ್ಲಿ ಏನೇನು ಕೇಳ್ತಾರೆ ಆ ಒಂದು GK ಪೇಪರ್ ಇರುತ್ತೆ. ಅದ್ರ ಜೊತೆಗೆ ಸಬ್ಜೆಕ್ಟ್ ಪೇಪರ್ ಒಂದು ಕೊಟ್ಟಿರ್ತಾರೆ. ಟೋಟಲ್ 2 ಪೇಪರು ಕೂಡ ಮಲ್ಟಿಪಲ್ ಚಾಯ್ಸೇ ಇರೋದ್ರಿಂದ ನಾವು ಆರಾಮಾಗಿ ಎಕ್ಸಾಮ್ನ ಪಾಸ್ ಮಾಡ್ಬೋದು. ರೈಟಿಂಗ್ ಏನಿರಲ್ಲ ಇದರಲ್ಲಿ. ಸೊ ಅದಕ್ಕೋಸ್ಕರ ಯಾರೆಲ್ಲ ಒಂದು ಕನ್ನಡ ಭಾಷೆ ಶಿಕ್ಷಕರಾಗಕ್ಕೆ ಅರ್ಹರಿದ್ದೀರೋ ಅವ್ರು ಚೆನ್ನಾಗಿ ಅಭ್ಯಾಸನ ಮಾಡಿಬಿಟ್ಟು ಜಾಬ್ನ ತಗೊಳ್ಳಿ ಅಂತ ಹೇಳ್ತಾ, ಇನ್ನು ಇಂಗ್ಲೀಷ್ ಸಬ್ಜೆಕ್ಟಿಗೆ ಬಂದುಬಿಟ್ರೆ ಈ ಒಂದು ಪೋಸ್ಟ್ಗಳು ಎಷ್ಟು ಕಾಲ್ ಮಾಡ್ಯಾರಪ್ಪ ಅಂದರೆ, ಇಂಗ್ಲೀಷಲ್ಲಿ 108 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ ಇಂಗ್ಲೀಷ್ ಟೀಚರ್ಗಾಗಿ. ಇವರ ಅರ್ಹತೆ ಏನು ನೋಡೋದಾದರೆ, ನಾವು ಡಿಗ್ರಿಯಲ್ಲಿ ಆಪ್ಷನಲ್ ಇಂಗ್ಲೀಷ್ನ ಓದಿರಬೇಕಾಗುತ್ತೆ. ಅಥವಾ ಆಗಲಿಲ್ಲ ಇದರಲ್ಲಿ ಏನಾದರೂ ಓದಿಲ್ಲ ಅಂದರೆ ಡಿಗ್ರಿಯಲ್ಲಿ ನಾವು ಆಪ್ಷನಲ್ ಇಂಗ್ಲೀಷ್ನ ಓದಿರಬೇಕಾಗುತ್ತೆ. ಇದ್ರ ಜೊತೆಗೆ BEd ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನಾವು BEdನ ಮುಗಿಸಿರ್ಬೇಕಾಗುತ್ತೆ. ಮತ್ತು ಒಂದು TET ಅಥವಾ CTET ಎಕ್ಸಾಮ್ನ ಪಾಸ್ ಮಾಡಿರಬೇಕಾಗುತ್ತೆ. ಇಷ್ಟು ಅವರು ಎಲಿಜಿಬಲ್ ಆಗಿರ್ತಾರಲ್ಲ ಅವರು ಮಾತ್ರ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಎಕ್ಸಾಮ್ ಬರೆಯೋಕ್ಕೆ ಅರ್ಹರಾಗ್ತಾರೆ. ಹಾಗೆ ಹಿಂದಿ ಸಬ್ಜೆಕ್ಟ್ಗಳು ಬಂದುಬಿಟ್ಟು ಹಿಂದಿ ಶಿಕ್ಷಕರನ್ನ ಟೋಟಲ್ 55 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಹಿಂದಿನೂ ಕೂಡ ಅದೇ ಥರ ಡಿಗ್ರಿಯಲ್ಲಿ ಹಿಂದಿನ ಆಪ್ಷನಲ್ ಆಗಿ ಓದಿರಬೇಕು ಅಥವಾ PGಯಲ್ಲಿ ಹಿಂದಿನ ಭಾಷಾ ಸ್ಟಡಿಯಾಗಿ ಮಾಡಿರಬೇಕು. ಹಾಗೆ ಇವರು ಕೂಡ BEd ಮಾಡಿರಬೇಕಾಗುತ್ತೆ. ಇದ್ರ ಜೊತೆಗೆ ಹಾಗೆ TET ಮತ್ತು CTET ಎಕ್ಸಾಮ್ನ ಪಾಸ್ ಮಾಡಿರಬೇಕಾಗುತ್ತೆ. ಟೋಟಲ್ 55 ಹಿಂದಿ ಪೋಸ್ಟ್ ಕಾಲ್ ಮಾಡಿದ್ದಾರೆ. ಹಾಗೆ ಗಣಿತ ಶಿಕ್ಷಕರನ್ನ ಬಂದುಬಿಟ್ಟು ಗಣಿತ ಶಿಕ್ಷಕರಾಗೋಕ್ಕೆ BSc PCM ಮಾಡಿರಬೇಕು. ಹಾಗೆ BEd ಸೈನ್ಸ್ ಮೆಥಡಲ್ಲಿ BEdನ ಕಂಪ್ಲೀಟ್ ಮಾಡಿರಬೇಕು. ಅದರ ಜೊತೆಗೆ ಇವರು ಕೂಡ CTET ಅಥವಾ TETನ ಪಾಸ್ ಮಾಡಿರಬೇಕಾಗುತ್ತೆ. ಈ ಒಂದು ಟೋಟಲ್ ಪೋಸ್ಟ್ ಬಂದುಬಿಟ್ಟು 103 ಪೋಸ್ಟು ಗಣಿತ ಶಿಕ್ಷಕರನ್ನ ಕಾಲ್ ಮಾಡಿದ್ದಾರೆ. ಹಾಗೆ ವಿಜ್ಞಾನ ಶಿಕ್ಷಕರು ಬಂದುಬಿಟ್ಟು ಇವರು
BScನಲ್ಲಿ CBZ ಓದಿರಬೇಕಾಗುತ್ತೆ. ಜೊತೆಗೆ ಈ ಪೋಸ್ಟ್ ಬಂದುಬಿಟ್ಟು 106 ಪೋಸ್ಟ್ನ ಕಾಲ್ ಮಾಡಿದ್ದಾರೆ ಟೋಟಲ್ಲು. ಸೈನ್ಸ್ ಮೆಥಡಲ್ಲಿ ಇವರು BEdನ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಹಾಗೆ TET ಮತ್ತು CTETನ ಎಕ್ಸಾಮ್ನ ಪಾಸ್ ಮಾಡಿರಬೇಕಾಗುತ್ತೆ. ಇವರು ಮಾತ್ರ ಕ್ವಾಲಿಫೈ ಆಗ್ತಾರೆ ಎಕ್ಸಾಮ್ನ ಬರೆಯೋಕ್ಕೆ. ಇದರ ಜೊತೆಗೆ ನಾವು ಸಮಾಜ ಶಿಕ್ಷಕರನ್ನ ನೋಡೋದಾದರೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಟೀಚರ್ನ ಇವರು ಡಿಗ್ರಿಯಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ ಈ ಒಂದು ಯಾವುದೇ ಒಂದು ಸಬ್ಜೆಕ್ಟ್ನ ಆಪ್ಷನಲ್ ಆಗಿ ತಗೊಂಡು 2 ಆಪ್ಷನಲ್ ಸಬ್ಜೆಕ್ಟ್ ಆಗಿ ತಗೊಂಡು ಓದಿರಬೇಕಾಗುತ್ತೆ. ಇವರು ಮಾತ್ರ ಈ ಒಂದು ಸೋಷಿಯಲ್ ಸೈನ್ಸ್ ಟೀಚರ್ಗೆ ಎಲಿಜಿಬಲ್ ಆಗ್ತಾರೆ. ಬಟ್ ಇವರಿಗಂತೂ ತುಂಬ ಅನ್ಯಾಯನೂ ಕೂಡ ಆಗ್ತಾಯಿತ್ತು. ಯಾಕಂದರೆ ಇವರಿಗೆ ಇಂಗ್ಲೀಷ್ ಭಾಷೆಯಲ್ಲಿ ಇವರು ಡಿಗ್ರಿನ ಪಾಸ್ ಮಾಡಿರಬೇಕಾಗುತ್ತೆ. ಅವ್ರು ಮಾತ್ರ ಈ ಒಂದು ಸಮಾಜ ವಿಜ್ಞಾನ ಶಿಕ್ಷಕರಾಗಕ್ಕೆ ಎಲಿಜಿಬಲ್ ಆಗ್ತಾರೆ. ಈ ಒಂದು ಕಂಡೀಷನ್ ಇಟ್ಟಿರೋದ್ರಿಂದ ತುಂಬ ಜನ ಅಭ್ಯರ್ಥಿಗಳು ಹೊರಗುಳಿಯೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಸೋಷಿಯಲ್ ಸೈನ್ಸಲ್ಲಿ ಕನ್ನಡ ಮೀಡಿಯಮಲ್ಲಿ ಮಾಡಿರೋರೇ ತುಂಬ ಜನ ಇರೋದ್ರಿಂದ ತುಂಬ ಅಭ್ಯರ್ಥಿಗಳಿಗೆ ಅನ್ಯಾಯನೂ ಕೂಡ ಆಗ್ತಾ ಐತೆ. ಸೊ ಇದೇನಾದರೂ ಪ್ರೋಸೆಸ್ಗಳು ಯಾವ ಥರ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಈ ಒಂದು ಸಮಾಜ ವಿಜ್ಞಾನ ಶಿಕ್ಷಕರ ಟೋಟಲ್ ಪೋಸ್ಟ್ ಬಂದುಬಿಟ್ಟು 154 ಪೋಸ್ಟ್ ಇದ್ದಾವೆ. ಸೊ ಇವರು ಕೂಡ TET ಅಥವಾ CTETನ ಎಕ್ಸಾಮ್ನ ಪಾಸ್ ಮಾಡಿರಬೇಕಾಗುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ಟೀಚರ್ ಬಂದುಬಿಟ್ಟು 57 ಪೋಸ್ಟನ್ನು ಕಾಲ್ ಮಾಡಿದ್ದಾರೆ. ಇವರು ಕಂಪ್ಯೂಟರ್ ಸೈನ್ಸ್ BEನಲ್ಲಿ ಮಾಡಿರಬೇಕು. ಮತ್ತು BEನಲ್ಲಿ ಇನ್ಫಾರ್ಮೇಷನ್ ಸೈನ್ಸ್, ಹಾಗೆ BCA ಮತ್ತು BScನಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕು. ಇವರಿಗೆ ಯಾವುದೇ ರೀತಿ BEd ಮತ್ತು ಇರಲ್ಲ. TET CTET ಏನು ಎಲಿಜಿಬಲ್ ಕೇಳಿಲ್ಲ. ಬಟ್ ಇವರೇನಾದ್ರೂ ಎಕ್ಸಾಮ್ ಪಾಸ್ ಆದರೆ 5 ವರ್ಷದೊಳಗೆ BEd ಮಾಡ್ಕೋಬೇಕು. ಹಾಗೆ TETನ ಎಲಿಜಿಬಲ್ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ 81 ಪೋಸ್ಟ್ಗಳನ್ನ ದೈಹಿಕ ಶಿಕ್ಷಕರನ್ನು ಕೂಡ ಕಾಲ್ ಮಾಡಿದ್ದಾರೆ. ಇವರಿಗೂ ಕೂಡ ಯಾವುದೇ ಒಂದು ಡಿಗ್ರಿನ ಎಲಿಜಿಬಲ್ ತಗೊಂಡಿದ್ದಾರೆ. ಸೊ ಇದ್ರ ಜೊತೆಗೆ ಇವರು BPEdನ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಜೊತೆಗೆ ಇವರು ಕನ್ನಡ ಭಾಷೆಯನ್ನು ಒಂದು ಭಾಷೆಯಾಗಿ ಇವರು ಸ್ಟಡಿ ಮಾಡಿರಬೇಕಾಗುತ್ತೆ. ಸೊ ಇಷ್ಟು ಈ ಮೆಥಡ್ ವೈಸ್ ಶಿಕ್ಷಕರ ಹುದ್ದೆಗಳ ಬಗ್ಗೆ ಆಯಿತು. ಸೊ ಇಲ್ಲಿ ಪೇಪರ್ ಬಂದುಬಿಟ್ಟು 2 ಪೇಪರ್ ಇಟ್ಟಿರ್ತಾರೆ ಇವರು. ಒಂದು GK ಪೇಪರು ಮತ್ತು ಎರಡನೇದು ಮೆಥಡ್ ಪೇಪರ್ ಇರುತ್ತೆ. ಸೊ ಯಾವುದೇ ಕೂಡ ರೈಟಿಂಗ್ ಇರೋದೇ ಇಲ್ಲ. ಇಲ್ಲಿ MCQC ಇರೋದ್ರಿಂದ ಆರಾಮಾಗಿ ಎಕ್ಸಾಮ್ನ ನಾವು ಪಾಸ್ ಮಾಡ್ಬೋದು. ಸೊ ಇವಾಗ ನಾವೆಲ್ಲ ಯಾವ್ಯಾವ ಸಬ್ಜೆಕ್ಟ್ಗೆ ಎಲಿಜಿಬಲ್ ಇದ್ದೀವಿ ಅನ್ನೋದನ್ನು ನೋಡ್ಕೊಬಿಟ್ಟು ನಾವು TET CTET ಏನು ಮಾಡಿದ್ದೀವಿ ಅದ್ರ ಮೇಲೆ ನಾವು ಎಕ್ಸಾಮ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಇನ್ನು ನನ್ನ ಸಬ್ಜೆಕ್ಟ್ ಬಂದುಬಿಟ್ಟು ಕನ್ನಡ ಸಬ್ಜೆಕ್ಟಿಗೆ ಎಲಿಜಿಬಲ್ ಆಗ್ತೀನಿ ಈ ಒಂದು ವಿಷಯ ಇಲ್ಲಿ ಕ್ರೈಸಸಲ್ಲಿ. ಸೊ ನಾನೇನು ಮಾಡಿದೆ ಅಂದರೆ GPSTಗೂ ಕನ್ನಡ ಕನ್ಫರ್ಮ್ ಇರಲಿಲ್ಲ, ಸಬ್ಜೆಕ್ಟ್ ಕಾಲ್ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಇನ್ನೇನು GPST ಹಿಸ್ಟ್ರಿ ಓದ್ತಾ ಇದ್ನಲ್ವ, ಹಂಗಾಗಿ HSTಗೂ ಕೂಡ ಈಸಿ ಆಗುತ್ತೆ ಅಂತ ಸದ್ಯಕ್ಕೆ ಹಿಸ್ಟ್ರಿನೇ ಓದ್ತಾ ಇದ್ದೀನಿ. ಬಟ್ ನಂದು ಕೂಡ ಎಲಿಜಿಬಲ್ ಆಗಲ್ಲ ಹಿಸ್ಟ್ರಿ. ಮತ್ತು ಈಗ ಏನು ಮಾಡಬೇಕಂದ್ರೆ ಕನ್ನಡ ಓದೋಕ್ಕೆ ಈಗ ಸುಮ್ಮನೆ ಟೈಮು ಅದಕ್ಕಲ್ಲ ಇದಕ್ಕಲ್ಲ ಅನ್ನಂಗಾಗುತ್ತೆ. ನೋಡೋಣ, ಟ್ರೈ ಮಾಡೋಣ, ಆದಷ್ಟು ಪ್ರಯತ್ನವನ್ನು ಮಾಡ್ತೀನಿ ಕನ್ನಡ ಸಬ್ಜೆಕ್ಟ್ಗೆ ಎಲಿಜಿಬಲ್ ಆಗಿರೋದ್ರಿಂದ. ಏಕೆಂದರೆ ನಾವು 2 ದೋಣಿ ಮೇಲೆ ಕಾಲಿಟ್ವಿ ಅಂದರೆ ನಮ್ಮ ಗುರಿ ತಲುಪೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡೋದು ಒಳ್ಳೆಯದು ಅಂದ್ಕೊತೀನಿ. ಯಾಕಂದರೆ ಎಲ್ಲದಕ್ಕೂ ಕೂಡ ಟೈಮ್ ಕಡಿಮೆ ಇರೋದ್ರಿಂದ ಈಗ ಸದ್ಯಕ್ಕೆ ಓದ್ತಾ ಇರೋದನ್ನೇ ಚೆನ್ನಾಗಿ ಸ್ಟಡಿ ಮಾಡೋಣ ಅಥವಾ ಕನ್ನಡಕ್ಕೆ ಮತ್ತು ಎಫರ್ಟ್ ಹಾಕೋಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗುತ್ತೆ. ನೋಡೋಣ, 1-2 ದಿನದಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡ್ಬೋದೋ ಅಥವಾ ಇದನ್ನೇ ಕಂಟಿನ್ಯೂ ಮಾಡೋದು ಅಂತ ಯೋಚನೆ ಮಾಡಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಿಡಿಯೋನ ನೋಡಿ ಅಂತ ಹೇಳ್ತಾ, ಮತ್ತು ಎಕ್ಸಾಮು ಕೂಡ ಮೇಲೆ ನೋಟಿಫಿಕೇಷನ್ ಆಗ್ತವೆ ಮತ್ತು ಟೈಮ್ ಕೂಡ ಕಡಿಮೆ ಸಿಗುತ್ತೆ. ಮತ್ತು ಏನಾದರೂ ನೋಟಿಫಿಕೇಷನ್ ಆದ ತಕ್ಷಣ ನಮಗೆ 1 ತಿಂಗಳು 2 ತಿಂಗಳು ಅಷ್ಟೇ ಟೈಮ್ ಕೊಡೋದು. ಹಂಗಾಗಿ ಸಿಲೆಬಸ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಎಲ್ಲ ಸಿಲೆಬಸ್ನ ಕವರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.